ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಗೆಳೆಯರೇ, ಇವತ್ತಿನ ವಿಚಾರ ಅಂತ ಹೇಳಿದರೆ, ನಮ್ಮ ರೈತರು ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಧಾರಣೆ ಹೇಗೆ ಪಡೆಯಬೇಕು ಅನ್ನೋದ್ರ ಬಗ್ಗೆ ಹೇಳೋದು. ನೋಡಿ ರೈತ ಮಿತ್ರರೇ, ಪ್ರಕೃತಿ ನಿಮ್ಮ ಪರವಾಗಿ ಇಲ್ಲ. ಪ್ರಕೃತಿ ನಿಮ್ಮ ಪರವಾಗಿ ಇಲ್ಲ. ಹೇಗೆ ಅಂತಂದರೆ, ಹೆಚ್ಚು ಮಳೆ ಬಂದು ಮಹಾಪೂರ ಬಂದ್ರೂ ರೈತನ ಬೆಳೆಯೇ ತೊಂದರೆ. ಕಡಿಮೆ ಮಳೆ ಬಂದು ಬರಗಾಲ ಬಂದ್ರೂ ರೈತರ ಬೆಳೆಯೇ ನಾಶ. ಅಷ್ಟೇ ಏಕೆ, ಪ್ರಕೃತಿ ವಿಕೋಪದಿಂದ ಸಿಡಿಲು ಮಿಂಚು ಬಂದರೂ ಕೂಡ ರೈತರಿಗೆ ಹಾನಿ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ನಿಮ್ಮ ಪರವಾಗಿ ಯಾರೂ ಇಲ್ಲ. ನೋಡಿ ಗೆಳೆಯರೇ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪರವಾಗಿ ನಮ್ಮಲ್ಲಿ ಯಾರೂ ಇಲ್ಲ. ಯಾಕಂತಂದರೆ, ಮೂಲ ಉತ್ಪಾದಕ ರೈತರಿಗೆ ಹೆಚ್ಚಿನ ಧಾರಣೆ ಕೊಟ್ಟರೆ ಅನೇಕರಿಗೆ ಅದರಿಂದ ತೊಂದರೆ ಆಗುತ್ತೆ. ಉದಾಹರಣೆಗೆ, ದೊಡ್ಡ ಪ್ರಮಾಣದಲ್ಲಿ ನಮ್ಮ ಗ್ರಾಹಕರಿದ್ದಾರೆ. ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಅವರು ನಿಮಗೆ ಹೆಚ್ಚಿನ ಧಾರಣೆ ಕೊಡಲಿಕ್ಕಾಗೋದಿಲ್ಲ. ಅಷ್ಟೇ ಏಕೆ, ಸಗಟು ವ್ಯಾಪಾರಿಗಳು ನಿಮಗೆ ಹೆಚ್ಚಿನ ಧಾರಣೆ ಕೊಡಲಿಕ್ಕಾಗಲ್ಲ. ಕಮಿಷನ್ ಏಜೆಂಟ್ರುಗಳು ಕೂಡ ನಿಮಗೆ ಹೆಚ್ಚಿನ ಧಾರಣೆ ಕೊಡಲಿಕ್ಕಾಗಲ್ಲ. ಎಕ್ಸ್ಪೋರ್ಟ್ ಕಂಪನಿಗಳು ಕೂಡ ನಿಮಗೆ ಹೆಚ್ಚಿನ ಧಾರಣೆ ಕೊಡಲಿಕ್ಕಾಗಲ್ಲ. ಎಕ್ಸ್ಪೋರ್ಟ್ ಏಜೆನ್ಸಿಗಳು ಕೂಡ ನಿಮಗೆ ಹೆಚ್ಚಿನ ಧಾರಣೆ ಕೊಡಲಿಕ್ಕಾಗಲ್ಲ. ಅಷ್ಟೇ ಏಕೆ ಗೆಳೆಯರೇ, ರೂಪಾಂತರ ಘಟಕಗಳು ಹಿಟ್ಟು ಮಾಡೋದು, ಇಂಥ ಘಟಕಗಳಿಗೂ ಇಂಥ ಫ್ಯಾಕ್ಟ್ರಿಗಳಿಗೂ ನಿಮಗೆ ಹೆಚ್ಚಿನ ಧಾರಣೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮೂಲ ಬೆಳೆಗಾರರಿಗೆ ಹೆಚ್ಚಿನ ಧಾರಣೆ ಕೊಟ್ಟರೆ ಅವರಿಗೆ, ನಾ ಈಗ ಹೇಳಿದನೆಲ್ಲ, ಅವರೆಲ್ಲರಿಗೂ ಕಡಿಮೆ ಲಾಭ ಆಗತ್ತೆ ಅಥವಾ ಹಾನಿ ಆಗತ್ತೆ. ಆ ಕಾರಣಕ್ಕೋಸ್ಕರ ಅವ್ರು ಯಾರೂ ಕೂಡ ರೈತರಿಗೆ ಹೆಚ್ಚಿನ ಧಾರಣೆ ಕೊಡಲಿಕ್ಕಾಗೋದಿಲ್ಲ. ಆಮೇಲೆ ಸರ್ಕಾರಕ್ಕೂ ಕೂಡ ಇದಕ್ಕೆ ಏನೂ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ನಾನು ನಮ್ಮ ರೈತರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಮುಖ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಆಹಾರ ಧಾನ್ಯಗಳನ್ನು ಕಡಿಮೆ ಬೆಳೆಯಿರಿ. ಹೌದು, ಆಹಾರ ಧಾನ್ಯಗಳನ್ನು ಕಡಿಮೆ ಬೆಳೆಯಿರಿ. ವಾಣಿಜ್ಯ ಬೆಳೆಗಳನ್ನು ಹೆಚ್ಚಿಗೆ ಬೆಳೆಯಿರಿ. ಕಡಿಮೆ ಬೆಳೆಯೋದಂದ್ರೆ ಏನು? ನಿಮಗೂ ನಿಮ್ಮ ಕುಟುಂಬಕ್ಕೂ ಒಂದು ವರ್ಷಕ್ಕೂ ಒಂದು ಸೀಸನಿಗೂ ಊಟ ಮಾಡಲಿಕ್ಕೆ ತಿನ್ನಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೆಳೆಯಿರಿ. ಮಾರಾಟಕ್ಕೋಸ್ಕರ ಬೆಳೆಯಬೇಡ್ರಿ. ನೀವು ಮೂಲ ಬೆಳೆಗಾರರು, ನೀವು ಮಾರಾಟ ಮಾಡಲಿಕ್ಕೆ ಹೋದರೆ ನಿಮಗೆ ಯಾರೂ ಹೆಚ್ಚಿನ ಧಾರಣೆ ಕೊಡಲಿಕ್ಕಾಗಲ್ಲ, ಕೊಡೋದಿಲ್ಲ. ಇದರಿಂದ ಸಫರ್ ಆಗುವವರು ನೀವು. ನೋಡಿ ಗೆಳೆಯರೇ, ಸಣ್ಣ ಮತ್ತು ಅತಿ ಸಣ್ಣರು, ನನ್ನ ರೈತರು ಹೆಚ್ಚು ಹೆಚ್ಚು ಬೆಳ್ಕೊಂಡು ಬಡವರಾದವರೇ ಹೆಚ್ಚಿದ್ದಾರೆ, ಶ್ರೀಮಂತರಾದವರು ತುಂಬ ಕಡಿಮೆ. ಆದ್ದರಿಂದ ದಯವಿಟ್ಟು ಕೇಳಿ, ಆಹಾರ ಧಾನ್ಯಗಳನ್ನು ಕಡಿಮೆ ಬೆಳೆಯಿರಿ. ಕಡಿಮೆ ದರಕ್ಕೆ ಮಾರಾಟ ಮಾಡಬೇಡಿ. ಅದು ನಿಮ್ಮ ವಸ್ತುಗಳು, ಯಾರೂ ಅದನ್ನು ಕಿತ್ಕೊಳ್ಳಿಕ್ಕಾಗೋದಿಲ್ಲ. ಇದನ್ನು ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಿ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಸರ್ಕಾರದವರು BPL ಕಾರ್ಡ್ ಹೋಲ್ಡರಿಗೆ ಕೆಲವು ಆಹಾರ ಧಾನ್ಯ ಕೊಡುತ್ತಲ್ವೇ? ರಾಗಿ ಇರಲಿ, ಅಕ್ಕಿ ಇರಲಿ, ಜೋಳ ಇರಲಿ, ಇವೆಲ್ಲ ಕೊಡುತ್ತಲ್ವೇ? ಹೌದು, ನಿಮಗೆಲ್ಲ ಗೊತ್ತಿದೆ, ಕೊಡುತ್ತೆ. ನೋಡಿ, ನೀವೇ ಯೋಚನೆ ಮಾಡಿ, ಸರ್ಕಾರವೇ ನಿಮಗೆ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡುತ್ತಾ ಇರಬೇಕಾದ್ರೆ ನೀವು ಆಹಾರ ಧಾನ್ಯಗಳನ್ನು ಬೆಳೆದಿರೋದನ್ನು ಯಾರು ಖರೀದಿ ಮಾಡ್ತಾರೆ? ಖಂಡಿತ ಇಲ್ಲ. ನೀವು ಆವಾಗ ನೆಲಕಚ್ಚಿದ ದರಕ್ಕೆ ಮಾರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ದಯವಿಟ್ಟು ಯಾರ ಮಾತನ್ನು ಕೇಳಬೇಡಿ. ನಿಮಗೆಲ್ಲರೂ ಬಂದು ಹೇಳ್ತಾರೆ ಹೆಚ್ಚಿಗೆ ಬೆಳೆಯಿರಿ ಅಂತ. ದಯವಿಟ್ಟು ಹೆಚ್ಚಿಗೆ ಬೆಳಿಬೇಡಿ, ಕಡಿಮೆ ಬೆಳೆಯಿರಿ. ಕಡಿಮೆ ಬೆಳೆದ್ರೇ ನಿಮಗೆ ಹೆಚ್ಚಿನ ಧಾರಣೆ ಪಡೆಯೋದಕ್ಕೆ ಅವಕಾಶ ಉಂಟು. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.